ನೋಡಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂದರೆ, ನಾವು ಮೊನ್ನೆ ಒಂದು 4 ಗಾಡಿ ಅಕ್ರಮ ವಲಸಿಗರದನ್ನು ಹಿಡಿದ್ವಿ. ಆದರೆ ವ್ಯವಸ್ಥೆ ಹೇಗೆ ಬದಲಾವಣೆಗಳಾಗಿದೆ ಅಂದರೆ, ಎಲ್ಲಿಂದಲೋ ಬಂದವರು ಏನು ಬೇಕಾದರೂ ಮಾಡ್ಬೋದು. ಆದರೆ ಇಲ್ಲೇ ಹುಟ್ಟಿ ಬೆಳೆದು ನಾವೊಬ್ಬರು ರಾಷ್ಟ್ರಪ್ರೇಮಿ, ದೇಶಪ್ರೇಮಿ, ಕನ್ನಡಿಗರಾಗಿ ನಮ್ಮ ರಾಜ್ಯವನ್ನು ಉಳಿಸ್ಬೇಕು ಅಂತೇಳಿ ನಾವು ಧ್ವನಿಯನ್ನು ಎತ್ತಿದಾಗ, ನಮ್ಮ ಧ್ವನಿಗಳನ್ನು ಹೇಗೆ ಅಡಗಿಸ್ತಾರೆ ಈ ಸರ್ಕಾರಿ ಅಧಿಕಾರಿಗಳು ಅನ್ನೋದಕ್ಕೆ ನಮ್ಮನ್ನು ಒಂದು ರೀತಿ ಫೂಲಿಸ್ಟ್ಗಳ ರೀತಿಯಲ್ಲಿ ನೋಡ್ತಾರೆ. ಸ್ಟೇಷನ್ಗಳಿಗೆ ಹೋದರೆ ಈ ಅಕ್ರಮವಾಗಿ ಬಂದವರು ಎಷ್ಟು ರಾಜಾರೋಷವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತವ್ರೆ. ಆದರೆ ನಾವೇ ಇಲ್ಲಿ ಹುಟ್ಟಿ ಬೆಳೆದಿರೋದೇ ತಪ್ಪೇನೋ ಅನ್ನೋ ರೀತಿಯಲ್ಲಿ ನಮ್ಮನ್ನು ಕಾಪಾಡಬೇಕಾದವರೇ ನಮಗೆ ಬೆದರಿಕೆಯನ್ನು ಒಡ್ತಾರೆ. ಅಂದರೆ ನಾವು ಯಾವ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗುತ್ತಲ್ವಾ. ಹಾಗಾಗಿ ಒಬ್ಬಂಟಿಗರು ಎಷ್ಟೇ ಹೋರಾಟಗಳನ್ನ ಮಾಡಿದರೂ ಕೂಡ ಇಂತಹ ವ್ಯವಸ್ಥೆ ನಮ್ಮನ್ನು ಎದುರಿಸೋದು, ಬದುರಿಸೋದು ಅಂಥದ್ದನ್ನು ಮಾಡುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದರೆ ಈ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡ್ಬೋದು. ಏನು ಹೇಳಿ, ಈ ಬೆದರಿಸುವಂಥ ವ್ಯವಸ್ಥೆ ಇದೆಯಲ್ಲ, ಇವರೇ ದೊಡ್ಡ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ನಿಮ್ಮ ಇಲಾಖೆಯೇ ಅತಿ ಹೆಚ್ಚು 80ಕ್ಕಿಂತಲೂ ಅತಿ ಹೆಚ್ಚು ಪ್ರಕರಣಗಳಲ್ಲಿ ನಿಮ್ಮ ಇಲಾಖೆಯವರೇ ಸಿಗಾಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನಿನ್ನೆದೊಂದು ವಿಡಿಯೋ ತಾವೆಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು, ದೊಡ್ಡ ಮಟ್ಟಕ್ಕೆ ವೈರಲ್ ಆಗಿದೆ. ಒಂದು ಉತ್ತಮ ಸ್ಥಾನದಲ್ಲಿ ಕುಳಿತಿರ್ತಕ್ಕಂತಹ ವ್ಯಕ್ತಿಯೇ ಈ ರೀತಿಯಾಗಿ ನಡೀತಾ ಇದೆ ಅಂದರೆ, ಇವರೆಲ್ಲರೂ ಕೂಡ ನಮ್ಮಂಥ ಅನಕ್ಷರಸ್ಥರಿಗೆ ಏನು ಮಾರ್ಗದರ್ಶನ ನೀಡ್ತಾರೆ, ಇವರು ಏನು ಕಾನೂನು ಅರಿವು ಮೂಡಿಸ್ತಾರೆ. ಬರೀ ಎ ಸಿ ರೂಮಲ್ಲಿ ಕೂತ್ಕೊಂಡು ಎಲ್ಲೋ 4 ಜನನ ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಸುರಕ್ಷತೆಯ ಬಗ್ಗೆ ಬೇರೆ ಬೇರೆ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ತೊಗೊಂಡು ಬರುತ್ತೆ ಸಾರ್ವಜನಿಕರಿಗೆ ಕಾನೂನು ಅರಿವನ್ನು ಮೂಡಿಸೋದಕ್ಕೆ. ಇವರು ಎ ಸಿ ರೂಮಲ್ಲಿ ಕುಂತ್ಕೊಂಡು ಅವ್ರಿಗೆ ಬೇಕಾದ್ರೆ 4 ಜನ ಕರೆದು ಕಾನೂನು ಅರಿವು ಮೂಡಿಸ್ಬಿಟ್ರೆ, ಸಾಮಾನ್ಯ ವ್ಯಕ್ತಿ ನಮ್ಮಂಥವ್ರಿಗೆ ಹೇಗೆ ಕಾನೂನುಗಳು ಅರಿವು ಮೂಡತಕ್ಕಂಥದ್ದು ಹೇಗೆ? ಮತ್ತು ಇವರು ಎಲ್ಲರೂ ಕೂಡ ಹೇಳ್ತಾರೆ, ಸಾರ್ವಜನಿಕರ ಬೆಂಬಲವಿಲ್ಲದೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಹತೋಟಿಗೆ ತರೋದು ತುಂಬ ಕಷ್ಟವಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಾರ್ವಜನಿಕರು ತುಂಬ ಸಹಕಾರವನ್ನು ನೀಡಬೇಕು ನಮಗೆ ಅಂತ. ಆಯಿತು ಸರ್, ನಿಮಗೆ ಸಹಕಾರ ನೀಡೋಣ ಅಂತಲೇ ನಾವುಗಳು ಈ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ಧ್ವನಿ ಎತ್ತಿದರೆ, ನೀವು ನಮ್ಮನ್ನೇನು ಮಾಡ್ತೀರಾ? ಕಟ್ಟಿ ಹಾಕುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ. ನಾವು ತಗೊಂಡು ಬಂದಿರತಕ್ಕಂಥ ಕೇಸು ಸತ್ಯನೋ ಸುಳ್ಳೋ, ಏನಾಗಿದೆ ಇದ್ರ ಬಗ್ಗೆ ಪರಾಮರ್ಶನೆ ಮಾಡೋದಕ್ಕಿಂತ ಮೊದಲೇ ನೀವೇ ಒಂದು ರೀತಿ ಕನ್ನಡಿಗರನ್ನೇ ನಾವೇ ಕಾನೂನು ಕೈ ತೊಗೊಂಡಿದ್ದೀವಿ, ನಾವೇ ದಗಾಕೋರ್ರು ಅಂತಿ. ಆಯಿತು, ನಾವೇ ಕಾನೂನು ಕೈ ತೊಗೊಂಡಿದ್ದೀವಿ ಅಂತಲೇ ಅಂದ್ಕೊಳ್ಳಿ. ನೀವು ಕಾನೂನು ಕಾಪಾಡೋರು ಏನು ಮಾಡ್ತಾ ಇದ್ದೀರಾ? ಈ ಮಟ್ಟಕ್ಕೆ ಬಂದು ಇವರು ಅಕ್ರಮವಾಗಿ ಖಾಲಿ ಜಾಗಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಶೆಡ್ಗಳು ಹಾಕ್ಕೊಂಡು ಇವ್ರುಗಳ ಜೀವನ ಮಾಡ್ತವ್ರೆ ಅಂದರೆ, ಇದೆಲ್ಲದನ್ನು ಕೂಡ ಕಾಪಾಡಬೇಕು. ನಗರದ ಸುರಕ್ಷತೆಯನ್ನು ನಿಮ್ಮ ಕೈ ಕೊಟ್ಟಿದ್ದೀವಲ್ಲ, ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯನ್ನು ಫಸ್ಟ್ ನೀವು ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಬಗ್ಗೆ ಅಲಿಗೆನ್ಸನ್ನು ಮಾಡುವಂತ್ರಿ.